ಹಾಯ್ ಹೆಲೋ ನಮಸ್ತೆ. ಇವತ್ತು ನಾನು ನಿಮಗೆ ತಂದಿರುವಂತಹ ಇನ್ಫಾರ್ಮೇಷನ್ ಇಬ್ರಾಹಿಂ ಆದಿಲ್ ಶಾ ಟು ಇವರ ಸಮಾಧಿ ಏನಿದೆ ಬಿಜಾಪುರದಲ್ಲಿ ಅದರ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನಾನು ಬನ್ನಿ ನಿಮ್ಮನ್ನು ಕೂಡ ಆ ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು. ಸೊ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುವಂಥದ್ದು ಏನು ಅಂತಂದರೆ, ಸೊ ಎರಡು ರೆಪ್ಲಿಕಾ ಥರ ಇರುವಂತಹ ಒಂದು ಬಿಲ್ಡಿಂಗ್ ಇದೆ. ಸೊ ಇದು ಒನ್ ಆಫ್ ದ ಸಿವಿಲ್ ಸ್ಟ್ರಕ್ಚರಲ್ಲಿ ಕೂಡ ಇಂಪಾರ್ಟೆನ್ಸ್ ಇದೆ. ಅಂದರೆ ನಮ್ಮ ಕರ್ನಾಟಕದಲ್ಲಿ ಆರ್ಕಿಟೆಕ್ಚರಲ್ಲಿ ಒಂದು ಏನು ಪ್ರಾಮುಖ್ಯತೆ ಕೊಡ್ತೇವೆ ಅದರಲ್ಲಿ ಈ ಇಬ್ರಾಹಿಂ ರೋಜಾ ಕೂಡ ಒಂದಾಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಎರಡು ಏನು ನಿಮಗೆ ಪ್ಲೇಸ್ ಕಾಣ್ತಾ ಇದೆ ಇದರಲ್ಲಿ. ಸೊ ಸ್ಟ್ರಕ್ಚರ್ ಇದು ಒಂದು ಸಮಾಧಿ ಇದ್ದರೆ ಇನ್ನೊಂದರಲ್ಲಿ ಅವರಿಗೆ ಪ್ರೇಯರ್ ಮಾಡಲಿಕ್ಕೆ ಇರುವಂತಹ ಪ್ಲೇಸ್. ಸೊ ಅದು ತುಂಬ ಬ್ಯೂಟಿ ಅನ್ನಿಸ್ತು ನನಗೆ. ಸೊ ಇಲ್ಲಿ ನೋಡ್ಬೋದು ನೀವು, ಇದು ಆದಿಲ್ ಶಾ ಟು ಅವರ ಸಮಾಧಿದು ಪ್ಲೇಸ್. ಸೊ ಅದರ ಡೆಡ್ ಒಪೋಸಿಟಲ್ಲೇ ಸೊ ಪ್ರೇಯರ್ ಮಾಡಲಿಕ್ಕೆ ಪ್ಲೇಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿಯ ವಿಶೇಷತೆ ಏನು ಅಂತಂದರೆ, ಇಲ್ಲಿಯ ಬಾಗಿಲೆಲ್ಲ ನೋಡಬೇಕು, ತುಂಬ ಸ್ಟ್ರಾಂಗ್ ಇದ್ದಾವೆ, ಅಂದರೆ ಕಲ್ಲಿಂದಲೇ ಮಾಡಿದಂಥದ್ದು. ಸೊ ಅದನ್ನು ಡೀಪಾಗಿ ಒಬ್ಸರ್ವ್ ಮಾಡಿದರೆ ಅಲ್ಲೆಲ್ಲ ಕೆಲವು ಸ್ಟ್ರಕ್ಚರ್ಗಳನ್ನೆಲ್ಲ ಕೊಟ್ಟಿದ್ದಾರೆ, ದಾರಿಗಳು. ಅಂದರೆ ನಮಗೆ ಇನ್ ಡೀಟೇಲ್ ಅರ್ಥ ಆಗ್ತದಲ್ಲೋ ಗೊತ್ತಿಲ್ಲ, ಆದರೆ ಅದನ್ನು ಅರ್ಥ ಮಾಡ್ಕೊಂಡವರಿಗೆ ಸ್ವಲ್ಪ ಮೊದಲೆಲ್ಲ ಅಲ್ಲಿ ಏನಿತ್ತು ಅಂತಂದರೆ ಬೇರೆ ಬೇರೆ ಕಡೆಗೆ ಹೋಗಲಿಕ್ಕೆ ದಾರಿಗಳಿದ್ವಂತೆ. ಆ ದಾರಿಗಳನ್ನು ಡೋರಲ್ಲಿ ಮ್ಯಾಪ್ ಮಾಡಿದರು ಅಂತ ಹೇಳ್ತಾರೆ. ಅದನ್ನು ನಾನು ಕ್ಲಿಯರಾಗಿ ಪಿಕ್ಚರೈಸೇಷನ್ ಮಾಡಿಲ್ಲ ಅಲ್ಲಿ. ಸೊ ನೀವು ಅಲ್ಲಿ ಹೋದಾಗ ಇನ್ನೊಂದು ಸಲ ಕ್ರಾಸ್ ಚೆಕ್ ಮಾಡಿ. ಇಲ್ಲಿ ನಾನು ದಾರಿ ಅಂತ ಏನು ಹೇಳ್ತಿದ್ದೇನೆ ಅದು ಅಂಡರ್ಗ್ರೌಂಡ್ ವೇ ಅದು. ಸೊ ಹಾಗೆಯೇ ಹೊರಗಡೆ ಬ್ಯೂಟಿಫುಲ್ ಆದಂತಹ ಗಾರ್ಡನ್ ಇದೆ. ಆದಿಲ್ ಶಾ ಟು ಅವರು ಇವರು ಏನಂತಂದರೆ ಇವರ ವಂಶದ ಸುಲ್ತಾನ್ ವಂಶದ 6ನೇ ಸುಲ್ತಾನ್ ಆಗಿರುವಂಥದ್ದು. ಹಾಗೆಯೇ ಇದನ್ನು ಆರ್ಕಿಟೆಕ್ಚರನ್ನು ಕಟ್ಟಿರುವಂಥದ್ದು ಇವರೇ ಆಗಿರ್ತಾರೆ. ಇವರೇ ಅಂತಂದರೆ ಇವರೇ ನೇಮಿಸಿ ಕಟ್ಟಿಸಿರುವಂಥದ್ದು. ಇವರು ಸಂಗೀತ ಆಗಿರ್ಬೋದು, ಸಾಹಿತ್ಯ ಹಾಗೆ ಆರ್ಕಿಟೆಕ್ಚರಲ್ಲಿ ತುಂಬ ಚೆನ್ನಾಗಿ ಗೊತ್ತಿದ್ದವರು ಅಂತೇಳಿ. ಹಾಗೆಯೇ ಇವರಿಗೆ ತುಂಬ ಉತ್ಸಾಹ ಇತ್ತು ಅಂತೇಳಿ ಉಲ್ಲೇಖ ಇದೆ. ಸೊ ಇದನ್ನು ಸ್ಟ್ರಕ್ಚರ್ ನೋಡುವಾಗಲೇ ಗೊತ್ತಾಗ್ತದೆ ಅವರು ಎಷ್ಟು ಆರ್ಕಿಟೆಕ್ಚರಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹಾಗೆಯೇ ಇವರು 1626ರಲ್ಲಿ ಇದನ್ನು ಕಂಪ್ಲೀಟ್ ಮಾಡಿರುವಂಥದ್ದು ಕಟ್ಟಿ. ಹಾಗೆ 27ರ ತನಕ ಅವರು ಆಳ್ವಿಕೆ ನಡೆಸಿದ್ರು ಅಂತೇಳಿ ಹೇಳ್ತಾರೆ. ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಅಂಡರ್ಗ್ರೌಂಡಲ್ಲಿ. ಸೊ ಅಲ್ಲೆಲ್ಲ ಓಪನ್ ಇರಲಿಲ್ಲ ಅದು, ಬಟ್ ಒಂದೊಂದು ಸಣ್ಣ ಸಣ್ಣ ರೂಮ್ಗಳೆಲ್ಲ ಇದ್ವು. ಅದು ಯಾವುದಕ್ಕೋಸ್ಕರ ನಿರ್ಮಿಸಿದ್ರು ಅನ್ನೋದನ್ನು ಕೂಡ ಗೊತ್ತಿಲ್ಲ ನನಗೆ. ಹಾಗೆಯೇ ಈ ಸ್ಟ್ರಕ್ಚರ್ ಕಟ್ಟುವಾಗ ಅವರು ಸಿವಿಲ್ ಸ್ಟ್ರಕ್ಚರಿಗೆ ಕೂಡ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅನ್ನೋದು ಕ್ಲಿಯರಾಗಿ ಗೊತ್ತಾಗ್ತದೆ. ಸೊ ಎದುರುಗಡೆನೇ ತೊಟ್ಟಿ ಥರ ಇದೆ, ಅಂದರೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಥರ ಮಾಡಿದ್ದಾರೆ. ಹಾಗೆಯೇ ವಾಟರ್ ಡ್ರೈನೇಜ್ ಸಿಸ್ಟಮ್ ಇದನ್ನೆಲ್ಲ ತುಂಬ ಚೆನ್ನಾಗಿ ನಿರ್ವಹಿಸಿದ್ದಾರೆ ಅಲ್ಲಿ ಅನ್ನೋದು ಕಾಣ್ತದೆ. ಹಾಗೆಯೇ ಒಪೋಸಿಟು ಮಾಸ್ಕ್ಯೂ ಇದೆ. ಹಾಗೆಯೇ ಅದರ ಒಪೋಸಿಟಲ್ಲಿ ಅವರ ರೆಸ್ಟಿಂಗ್ ಪೊಸಿಷನ್ ಇರುವಂಥದ್ದು, ಅಂದರೆ ಅವರ ಸಮಾಧಿ ಇರುವಂಥದ್ದು. ಸೊ ಆ ಸ್ಟ್ರಕ್ಚರ್ ಅವ್ರು ಏನು ನಿರ್ಮಿಸಿದ್ದಾರೆ ಅದು ಎಕ್ಸಾಕ್ಟ್ಲಿ ಒಂದೇ ಥರ ಇದೆ, ತುಂಬ ಚೆನ್ನಾಗಿದೆ. ಹಾಗೆ ಇನ್ನೊಂದು ಇಂಪಾರ್ಟೆನ್ಸ್ ಏನು ಅಂತಂದರೆ, ಅಲ್ಲೇನು ಪ್ರೇಯರ್ ಮಾಡ್ತಾರೆ ಎಲ್ಲ ಮೂಲೆಗಳಿಗೆ, ಅಂದರೆ 4 ಕಾರ್ನರಿಗೆ ಕೂಡ ಈಕ್ವಲಾಗಿ ಕೇಳಿಸಬೇಕು ಅನ್ನೋ ಥರ ಅದನ್ನು ಸ್ಟ್ರಕ್ಚರನ್ನು ನಿರ್ಮಿಸಿದ್ದಾರೆ. ಈ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.